ನಮಸ್ಕಾರ. ಇದು ಶೀಲಾ ಭಟ್ ಕನ್ನಡ ಧ್ವನಿ. ಇದು ಪ್ರಶ್ನೆಗಳನ್ನ ಕೇಳುವ ತಾಣ ಮಾತ್ರ ಅಲ್ಲ, ಉತ್ತರ ಹುಡುಕುವ ಪ್ರಯತ್ನ ಕೂಡ. ಅದೇ ರೀತಿ ಮನಸ್ಸು, ಮನುಷ್ಯ, ಸಮಾಜ, ಸಂಬಂಧಗಳನ್ನ ಅರ್ಥ ಮಾಡಿಕೊಳ್ಳುವ ಯತ್ನ ಕೂಡ. ಇವತ್ತು ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಕಂಡುಕೊಂಡಂತಹ 4 ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳನ್ನ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನವು? ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಧಾನಿ ಮೋದಿಯವರ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂತಹ ಇನ್ಸ್ಟಾ ವಿಡಿಯೋಗಳು. ಎರಡನೇದು ಕಂಗನಾ ರನಾವತ್ ಹೇಳಿದ ಮಾತು. ಮೂರನೇದು ಜಸ್ಟಿಸ್ ಸೂರ್ಯಕಾಂತ್ ಅವರ ಸ್ಪಷ್ಟೀಕರಣ. ನಾಲ್ಕನೇದು ಮಕ್ಕಳು ಅಲ್ಲಿ ಪ್ರತಿಷ್ಠೆಗೋಸ್ಕರನೋ ಇನ್ಯಾವುದಕ್ಕೋಸ್ಕರನೋ ಹೋರಾಡ್ತಾ ಇದ್ದಾರೆ, ಅವ್ರನ್ನ ಪುಸಲಾಯಿಸ್ತಾ ಇದ್ದಾರೆ. ತಮ್ಮದೇ ಮಕ್ಕಳನ್ನಾದ್ರೆ ಈ ಥರ ಪುಸಲಾಯಿಸ್ತಾ ಇದ್ರಾ ಅಂತ ಕೇಳುವಂತಹ ಜನರ ಒಂದು ವಾದ. ಇವುಗಳೆಲ್ಲದರ ಬಗ್ಗೆ ನನ್ನ ಧ್ವನಿಯನ್ನು ನಾನಿವತ್ತು ದಾಖಲಿಸ್ತಾ ಇದ್ದೀನಿ. ಮೋದಿಯವರು ಮೊಟ್ಟ ಮೊದಲನೇದಾಗಿ ಕ್ಯಾಮ್ರಾ ಅಂದರೆ ತುಂಬ ಇಷ್ಟಪಡೋರು. ಯಾವಲ್ಲೇ ಕ್ಯಾಮ್ರಾ ಇರಲಿ, ಹೇಗೆ ಇರಲಿ, ಒಂಥರ ಆ ವಿಷಯದಲ್ಲಿ ನಂತರ ನನಗೂ ಅಷ್ಟೇ ತುಂಬ ಕ್ಯಾಮ್ರಾ ಅಂದರೆ ಭಾರಿ ಇಷ್ಟ. ಅದರಲ್ಲೂ ಬೆಳಕು ಅಂದರೆ ಇಷ್ಟ. ಫ್ಲ್ಯಾಶ್ ಲೈಟ್ ಬರ್ತಾ ಇದೆ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಮೋದಿಯವರಿಗೂ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಗೊತ್ತು, ಬಟ್ಟೆ ಇಷ್ಟ, ಕ್ಯಾಮ್ರಾ ಇಷ್ಟ, ತುಂಬ ಒಳ್ಳೆಯ ಊಟ ಇಷ್ಟ. ಇದೆಲ್ಲ ಮೋದಿಯವರ ಸ್ಪೆಸಿಫಿಕೇಶನ್ಸ್. ಆದರೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಈ ಥರ ವಿಡಿಯೋ ಮಾಡ್ತಾ ಇರೋದು ಮಾತ್ರ ಅಚ್ಚರಿ ಮತ್ತು ಒಂಥರ ನಗೆಪಾಟಲು ಅಂತ ನನಗನ್ಸುತ್ತೆ. ಯಾಕೆ ಗೊತ್ತಾ? ಒಂದು ಕಡೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳ್ತಾರೆ, ಯಾರು ಬೇಕಾದರೂ ಉದ್ಯೋಗ ಇಲ್ದೋದವರು ಅಥವಾ ತಮ್ಮದೇ ಒಂದು ವೃತ್ತಿ ಅಂತ ಇಲ್ಲದೆ ಹೋದವರು ದಿನ ಬೆಳಗಾದರೆ ತಾವು ಮೀಡಿಯಾ, ಸಾಮಾಜಿಕ ಮಾಧ್ಯಮ, RTI ಆಕ್ಟಿವಿಸ್ಟು, ಸುಮ್ಮನೆ ಕ್ರಾಂತಿಕಾರಿಗಳು ಅಂತ ಹೇಳಿ ಕಂಡವ್ರ ಮೇಲೆಲ್ಲ ದಾಳಿ ಮಾಡ್ತಾರೆ ಅನ್ನುವ ಈ ಹೇಳಿಕೆ. ಅಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಧ್ವನಿಯನ್ನು ದಾಖಲಿಸುವ ಅಥವಾ ಪ್ರಶ್ನಿಸುವ ಎಲ್ಲರೂ ಕೂಡ ಕಾಕ್ರೋಚ್ಗಳ? ಈ ಪ್ರಶ್ನೆ ಬಂದಾಗ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಳ್ತು. ಅಂದರೆ ಅವರೆಲ್ಲರ ಒಂದು ಧ್ವನಿಯಾಗಿದ್ದು ಈ ಸಾಮಾಜಿಕ ಮಾಧ್ಯಮ. ಈಗ ಈ ಸಾಮಾಜಿಕ ಮಾಧ್ಯಮಕ್ಕೆ ಮೋದಿಯವರು ತಮ್ಮ ಎಲ್ಲ ಕ್ಯಾಮ್ರಾಮನ್ಗಳು ಬಿಟ್ಬಿಟ್ಟು ತಮ್ಮ ಸಾಮಾನ್ಯ ಸೆಲ್ಫಿ ವಿಡಿಯೋಕ್ಕೆ ಬಂದು ನಿಂತಿರೋದಿದೆಯಲ್ಲ, ಇದು ಏನನ್ನ ಹೇಳುತ್ತೆ? ಎಸ್, ಮಧ್ಯರಾತ್ರಿ 12 ಗಂಟೆಗೆ ಯಾವುದೋ ಝೂಮು ಕ್ಯಾಮ್ರಾಕ್ಕೆ ಬಂದು ಹೇಳಿದ ತಕ್ಷಣ ಎಸ್, ಈ ಮನುಷ್ಯರಿಗೆ ಇದ್ದಕ್ಕಿದ್ದ ಹಾಗೆ ಜಾಗೃತಿ ಮೂಡಿಬಿಡ್ತು ಅಥವಾ ಆತ್ಮಸಾಕ್ಷಿ ಎದ್ದು ಬಿಡ್ತು, ಮಕ್ಕಳ ಬಗ್ಗೆ ತೀವ್ರವಾದ ಒಂದು ಸ್ಪಂದನೆ ಮೂಡಿಬಿಡ್ತು ಅಂತ ಅಂದ್ಕೊಳ್ಳೋಣ. ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜೆನ್ಜಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಸಣ್ಣ ಹೊಸ ನಾಟಕ ಅಂತ ಅಂದ್ಕೊಳ್ಳೋಣ. ಅಥವಾ ಸಾಮಾಜಿಕ ಮಾಧ್ಯಮದ ವಿಸ್ತಾರತೆ ಮತ್ತು ಪರಿಣಾಮಕಾರಿತ್ವವನ್ನು ಒಪ್ಪಿಕೊಂಡಿದ್ದಾರಾ ನಮ್ಮ ಪ್ರಧಾನಿಗಳು ಅನ್ನುವ ಪ್ರಶ್ನೆಗಳನ್ನು ಇವು ಮೂಡಿಸ್ತವೆ. ಅದೇ ರೀತಿ ನಮ್ಮಲ್ಲಿ ಸ್ವಲ್ಪ ಹಲ್ಲಿ ಕ್ಲೀನ್ ಆಗಿಲ್ಲ ಅಥವಾ ಸ್ವಲ್ಪ ಅವರು ಜರ್ದಾ ಬೀಡ ಗುಟ್ಕಾ ಇಂಥವೆಲ್ಲ ಹಾಕ್ತಾರೆ ಅಂತಂದರೆ ಅವ್ರನ್ನ ಬಾಯಿಯನ್ನು ಆಡಿಕೊಳ್ಳೋರು ಇದ್ರು. ಇವಾಗ ಮೋದಿಯವರ ಹಲ್ಲು ಬಾಯಿಗಳ ಬಗ್ಗೆ ಹೇಗೆ ಆಡ್ಕೊಳ್ತಾರೆ, ಅಥವಾ ಕ್ಯಾಮ್ರಾ ಸರಿಯಾಗಿ ಇಟ್ಕೊಂಡು ಬರೆದೋದವರು ತುಂಬ ಜನ ಇದ್ದರು, ಅವ್ರು ಹೇಗೆ ಇದನ್ನು ಒಪ್ಕೊಳ್ತಾರೆ? ಇದೆಲ್ಲದರ ಬಗ್ಗೆ ಒಂದು ಕುತೂಹಲದಿಂದ ನಾನು ಸಾಮಾಜಿಕ ಮಾಧ್ಯಮವನ್ನು ಅವಲೋಕಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ? ಕಮೆಂಟಲ್ಲಿ ಹೇಳಿ. ಆಮೇಲೆ ಎರಡನೇದು ಕಂಗನಾ ರನಾವತ್ ಅವರು ಹೇಳ್ತಾರೆ, ಅಸಹ್ಯ ಆಗ್ತಾ ಇತ್ತಂತೆ ಜಂಜಿಗಳ ಒಂದು ಪ್ರತಿಭಟನೆ. ಕ್ಯಾನ್ ಯು ಇಮ್ಯಾಜಿನ್? ಎಜುಕೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲದ, ಶಿಕ್ಷಣದ ಮೌಲ್ಯ ಗೊತ್ತಿಲ್ಲದ ಒಬ್ಬ ಸೌಂದರ್ಯವೇ
ಎಲ್ಲವನ್ನ ಪಡೆಯುವುದರ ಸಾಧನ ಅಂತ ತಿಳಿದುಕೊಂಡಿರುವ ಹೆಣ್ಮಗಳು ಅಂತ ಅವರು ಅಂತ ಅಂದ್ಕೊಳ್ಳೋಣವಾ? ಅಥವಾ ಯಾರದ್ದೋ ಒಬ್ಬರ ಇನ್‌ಫ್ಲೂಯೆನ್ಸಲ್ಲಿ ಬಿದ್ದು ಮಾತನಾಡುತ್ತಾ ಇರುವಂತಹ ಒಬ್ಬ ಏನು ಗೊತ್ತಿಲ್ಲದ ಮಹಿಳೆ ಅಂತ ಅಂದ್ಕೊಳ್ಳೋಣವಾ? ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅಲ್ಲ ಕಣ್ರಿ, ಅಲ್ಲಿ ಹೋಗಿ ಆ ತುದಿಗೆ ಹೋಗಿ ಅಷ್ಟು ಹಿಂಸೆ, ಊಟ ಇಲ್ಲ, ನೆಟ್ವರ್ಕ್ ಇಲ್ಲ, ನಿದ್ದೆ ಇಲ್ಲ, ಹಗಲು ರಾತ್ರಿ ಅನ್ನದೇ ತಮ್ಮ ಭವಿಷ್ಯಕ್ಕೋಸ್ಕರ, ತಮ್ಮ ಮುಂದಿನ ಜನಾಂಗದ ಭವಿಷ್ಯಕ್ಕೋಸ್ಕರ ಆ ಮಕ್ಕಳು ಹೋಗಿ ಹೋರಾಡ್ತಾ ಇದ್ರೆ, ಅಲ್ಲಿ ತಮ್ಮ ಧ್ವನಿಯನ್ನ ಎತ್ತಾ ಇದ್ರೆ, ಇಲ್ಲಿ ಇವರು ಹೀಗೆ ಮಾತನಾಡ್ತಾರಲ್ಲ, ಈಕೆಯಲ್ಲಿ ಒಬ್ಬ ತಾಯಿ ಇದ್ದಾರಾ? ತಾಯಿ ಹೃದಯ ಇದೆಯಾ? ಆ ಧ್ವನಿಯ ಹಿಂದಿನ ಸಂಕಟ ಯಾವತ್ತಾದರೂ ಅರ್ಥ ಆಗಿದೆಯಾ? ಅಥವಾ ಅರ್ಥ ಆದರೂ ಕಣ್ಣೇ ಕಾಣ್ತಾ ಇಲ್ವಾ? ಈ ಪ್ರಶ್ನೆ ನನ್ನಲ್ಲಿ ಮೂಡಿಸುತ್ತೆ. ಬಹುಶಃ ಇನ್ಮೇಲೆ ನಾನು ಇಲ್ಲಿವರೆಗೆ ಆಕೆಯನ್ನ ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೆ. ಯಾಕೆ ಅಂತಂದರೆ, ಒಬ್ಬ ಹೆಣ್ಣುಮಗಳು ಹೋಗಿ ಅಲ್ಲಿ ಏನು ಬ್ಯಾಕ್‌ಗ್ರೌಂಡ್ ಇಲ್ದಲೆ ಹೋಗಿ ಒಂದು ಒಳ್ಳೊಳ್ಳೆಯ ಪಾತ್ರಗಳನ್ನು ಗಳಿಸೋದು ಸುಲಭ ಅಲ್ಲ. ಅದರಲ್ಲೂ ಬಾಲಿವುಡ್‌ನಲ್ಲಿ. ಆಕೆ ತುಂಬ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ. ಆಕೆ ತುಂಬ ಕಷ್ಟಪಟ್ಟಿದ್ದಾರೆ. ಜೊತೆಗೆ ಟ್ಯಾಲೆಂಟ್ ಇದೆ. ಅದರ ನಟನೆಯಲ್ಲಿ ಟ್ಯಾಲೆಂಟ್ ಇದೆ. ಸೊ, ಆಕೆ ಒಂದು ಗೌರವಿಸಬಹುದಾದ ವ್ಯಕ್ತಿತ್ವ, ಅಥವಾ ಇವತ್ತಲ್ಲ ನಾಳೆ ಗೌರವಕ್ಕೆ ಅರ್ಹಳಾಗುವ ಒಂದು ಶಕ್ತಿ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅವರ ಹೃದಯದಲ್ಲಿ ಮಿಡಿಯುವ ಒಂದು ಮನಸ್ಸಿಲ್ಲ ಅಂತಂದಮೇಲೆ ಅವರು ಗೌರವಕ್ಕೆ ಯೋಗ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮೂರನೇದು, ಇದು ಇನ್ನೂ ಅದ್ಭುತ ಕಣ್ರಿ. ಮಕ್ಕಳು ಹೋಗಿ ಅಲ್ಲಿ ಪ್ರತಿಷ್ಠೆಗೋಸ್ಕರ ಆಗಲಿ ಅಥವಾ ಯಾರದೋ ಪುಸಲಾಯಿಸುವಿಕೆಯಿಂದಾಗಲಿ ಪ್ರತಿಭಟನೆ ಮಾಡ್ತಾ ಇರಲಿಲ್ಲ. ಇಲ್ಲಿ ನಾನು ನನ್ನ ಅನುಭವದಿಂದ ಹೇಳ್ತೀನಿ, ತುಂಬ ಸರಿ ಆ ಪುಟ್ಟ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವ್ರಿಗೆ ಗೊತ್ತಾಗುತ್ತೆ. ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ. ಓ, ಈ ದೊಡ್ಡವರೆಲ್ಲ ಯಾವುದೋ ಒಳ್ಳೆ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಆ ಪ್ರತಿಭಟನೆಯನ್ನು ಮಾಡಬೇಕು. ನಾವು ಅದರ ಧ್ವನಿಯಾಗಬೇಕು. ಯಾಕೆಂದರೆ ಅಲ್ಲಿ ಲೆಕ್ಕಾಚಾರಗಳಿರೋದಿಲ್ಲ. ಈ ದೊಡ್ಡಾಗ್ತಾ ಇದ್ದ ಹಾಗೆ ನಾವು ಏನಾಗ್ತೀವಿ, ಬೇರೆ ಬೇರೆ ಜೊತೆಗೆ ಗುರುತಿಸ್ಕೊಳ್ತಾ ಹೋಗ್ತೀವಿ. ಎಡಪಂಥೀಯ, ಬಲಪಂಥೀಯ, ನಮ್ಮ ಲಾಭಗಳು, ನಮ್ಮ ನಷ್ಟಗಳು. ನಾವು ಇವತ್ತು ಮೋದಿಯವರ ವಿರುದ್ಧವಾಗಿ ಮಾತಾಡಿಬಿಟ್ರೆ ನಾಳೆ ನಮಗಾಗುವಂತಹ ಲಾಭಗಳೇನು, ನಷ್ಟಗಳೇನು? ನಾವು ಕಾಂಗ್ರೆಸ್ ಜೊತೆ ನಿಂತ್ಕೊಂಡ್ರೆ ಲಾಭಗಳೇನು, ನಷ್ಟಗಳೇನು? ಈ ಥರ ಲಾಭ ನಷ್ಟಗಳನ್ನು ಯೋಚನೆ ಮಾಡ್ತಾ ಹೋಗ್ತೀವಿ ದೊಡ್ಡವರು. ಆದರೆ ಮಕ್ಕಳಿಗೆ ಆ ರೀತಿಯ ಇದಿರಲ್ಲ. ಅವರು ಸ್ವಾಭಾವಿಕವಾಗಿ ತಮ್ಮ ಸುತ್ತಲೂ ನಡೆಯುತ್ತಾ ಇರುವಂತಹ ವಿಷಯಗಳನ್ನು ಗ್ರಹಿಸಬಲ್ಲರು. ಅವುಗಳಲ್ಲಿನ ಉದ್ದೇಶವನ್ನು ಗ್ರಹಿಸಬಲ್ಲರು. ಹಾಗಾಗಿ ಯಾರೂ ಪುಸಲಾಯಿಸಬೇಕಾಗಿಲ್ಲ ಅವ್ರಿಗೆ. ಅವರು ಇನ್ಫ್ಯಾಕ್ಟ್ ಯಾರೂ ಪುಸಲಾಯಿಸಲಾಗದ ಒಂಥರ ಅದ್ಭುತವಾದ ಹೂವಿದ್ದ ಹಾಗೆ ಪರಿಶುದ್ಧವಾಗಿರ್ತವೆ ಆ ಮನಸ್ಸುಗಳು. ಹಾಗಾಗಿ ಯಾರೂ ಪುಸಲಾಯಿಸಿರಲಿಲ್ಲ, ಪುಸಲಾಯಿಸೋದಕ್ಕೆ ಸಾಧ್ಯನೂ ಇಲ್ಲ ಇವತ್ತಿನ ಮಕ್ಕಳನ್ನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೀವು ಒಬ್ಬರು ಪೇರೆಂಟೇ ಆಗಿಲ್ಲ ಅಂತ ನಾನು ಅಂತೀನಿ. ಯಾಕೆಂದರೆ ಮಕ್ಕಳನ್ನ ಅರ್ಥ ಮಾಡ್ಕೊಂಡಿಲ್ಲ ನೀವು ಮಕ್ಕಳನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಥರ ಮಾತುಗಳನ್ನು ಆಡ್ತಿರಲಿಲ್ಲ. ಮಕ್ಕಳನ್ನು ಯಾರೂ ಪುಸಲಾಯಿಸೋದಕ್ಕಾಗೋದಿಲ್ಲ, ಅವ್ರನ್ನ ಯಾರೂ ಪ್ರಭಾವ ಬೀರೋದಕ್ಕಾಗೋದಿಲ್ಲ. ಅವರಿಗೆ ಇವತ್ತಿನ ಮಕ್ಕಳಿಗಂತೂ ತುಂಬ ಯೋಚನೆ ಇದೆ, ಅವರದ್ದೇ ಆದ ಯೋಚನೆ ಇದೆ, ಅವರದ್ದೇ ಆದ ಅಭಿಪ್ರಾಯ ಇದೆ. ಅದನ್ನು ಮೀರಿ ಅವರು ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಮಾತು, ಸಾಮಾಜಿಕ ಮಾಧ್ಯಮದಲ್ಲಿ 2-3 ಕ್ಷುಲ್ಲಕ ಘಟನೆಗಳು ನಡೆದವು. ಅದು ಮೋದಿಯವರ ಬಗ್ಗೆ ಕೆಟ್ಟ ಮಾತನ್ನು ಆಡಿದ್ರು ಮಕ್ಕಳು ಅನ್ನುವಂಥದ್ದು. ಆಮೇಲೆ ಅಲ್ಲಿ ಯಾವುದೋ ರಿಪೋರ್ಟರ್ ಜೊತೆ ಕೆಟ್ಟದಾಗಿ ನಡೆದುಕೊಂಡ್ರು ಪ್ರತಿಭಟನಾ ನಿರತರು ಅನ್ನೋದು. ಇನ್ನೊಂದು, ಕಲ್ಲನ್ನು ಎಸೆದ್ರು ನೋಡಿ, ಪೊಲೀಸರ ಮೇಲೆ ದಾಳಿ ಮಾಡಿದ್ರು ನೋಡಿ ಅನ್ನುವಂತಹ ವಿಡಿಯೋಗಳು. ಈ 3 ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನು ಅಂದರೆ, ಮೊಟ್ಟ ಮೊದಲನೇದಾಗಿ ನರೇಂದ್ರ ದಾಮೋದರ್ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ. ಅದನ್ನು ನಾನು ಒಪ್ಕೊಬೇಕು,
ಯಾರೂ ಕೂಡ ವಿರೋಧ ಮಾಡುವವರು ಒಪ್ಕೋಬೇಕು. ಇದನ್ನ ಒಪ್ಪಿಕೊಳ್ತಲೇ ಅವ್ರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡೋದನ್ನು ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಜೆನ್ಸಿಗಳು ಮಾಡಿರಲಿ, ಪ್ರೊಟೆಕ್ಷನಲ್ಲಿ ಇರಲಿ, ಯಾರೇ ಇರಲಿ, ನಾನಂತೂ ಯಾರನ್ನೂ ಕಂಡಮ್ ಆ ಥರ ಅಷ್ಟು ಕ್ಷುಲ್ಲಕವಾಗಿ ಅಷ್ಟು ವಲ್ಗರ್ ಆದ ಶಬ್ದಗಳನ್ನು ಬಳಸುವಂಥದ್ದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ನಮ್ಮ ಪ್ರಧಾನಿ. ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಸೊ ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ. ಆದರೆ ಇಲ್ಲಿ ಒಂದು ಏನಿದೆ ಗೊತ್ತಾ, ಅದನ್ನು ಅವರೇ ಹೇಳಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನು? ಯಾಕೆಂದರೆ ಇವತ್ತು ಬಂದಂತಹ ತುಂಬ ವಿಡಿಯೋಗಳನ್ನು ನಾನು ಗಮನಿಸಿದಾಗ ಅದೆಲ್ಲ ಫೇಕ್ ವಿಡಿಯೋಗಳು. ಎಲ್ಲೆಲ್ಲೋ ಕಲ್ಲು ಹೊಡೆದಿದ್ದನ್ನು ಇವಾಗ ಕಲ್ಲು ಹೊಡೆದಿದ್ದಾರೆ ಅಂತ ಶೇರ್ ಮಾಡ್ತಾ ಇರುವಂಥವಿದ್ವು. ಆಮೇಲೆ ಪೊಲೀಸರು ಗೀತಾಂಜಲಿ ಅವರು ಸೇರಿದಂತೆ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಅವ್ರ ಬಟ್ಟೆಗಳನ್ನ ಹರಿದಾಕಿದ್ದಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ನೋಡಿದಂತಹ ಯುವಕರು ಸಿಟ್ಟಿಗೆದ್ದು ಆ ಪೊಲೀಸರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದು ನಿಜ. ಆದರೆ ಇಲ್ಲಿ ಪ್ರತಿಬಿಂಬಿಸುವಾಗ, ಮಕ್ಕಳು ಕೆಟ್ಟವರು ಅಂತ ತೋರಿಸುವಾಗ ಏನು ಮಾಡ್ತಾ ಇದ್ದಾರೆ, ಓನ್ಲಿ ಪೊಲೀಸರ ಮೇಲೆ ಏನು ದಾಳಿ ಆಗಿದೆಯಲ್ಲ ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರಿಗೆ ಯಾಕೆ ಅವರು ಹಾಗೆ ಬಿಹೇವ್ ಮಾಡಿದ್ರು? ಪೊಲೀಸರು ಏನು ಮಾಡಿದ್ರು ಅಂತಹ ಒಂದು ತಪ್ಪನ್ನು ಮಕ್ಕಳು ಎಲ್ಲರೂ ಸೇರಿ ಮುಗಿ ಬೀಳುವ ಹಾಗೆ ಅನ್ನೋದನ್ನು ಯಾರೂ ಹೇಳ್ತಾ ಇಲ್ಲ. ಇದು ಎಂತಹ ತಾರತಮ್ಯ, ಪಕ್ಷಪಾತ ಅಲ್ವಾ? ಸೊ ಇದು ಇನ್ನೊಂದು. ಆಮೇಲೆ ಮೂರನೇದು, ಅಲ್ಲಿ ನಡೀತಾ ಇದ್ದಂತಹ ಕಲ್ಲು ತೂರಾಟ, ಇದಕ್ಕೆಲ್ಲ ಇವಾಗ ಸಾಕ್ಷಿ ಸಿಕ್ಕಿದೆ. ಪೊಲೀಸರೇ ಅಲ್ಲಿ ಕಲ್ಲು ಇಟ್ಟಿದ್ರು. ಆಮೇಲೆ ಚಿಕ್ಕ ಚಿಕ್ಕ ಗುಂಡುಗಳ ದಾಳಿ ಆ ಮಕ್ಕಳ ಮೇಲೆ ನಡೀತು. ದಾಳಿ ಅಂದರೆ ಅವ್ರನ್ನ ಹತ್ತಿಕ್ಕೋದಕ್ಕೆ ಅಶ್ರುವಾಯು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡ್ರು. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಬಹಳ ಒತ್ತಾಯ ಇದೆ. ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಇದೆ. ಅದಕ್ಕೆ ಒಪ್ಕೊಂಡಿದೆ ಗೃಹ ಇಲಾಖೆ ಅನ್ನುವ ಒಂದು ಸ್ಪಷ್ಟೀಕರಣನೂ ಕೇಳಿ ಬರ್ತಾ ಇದೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ಸರಿಯಾಗಿ ಗೊತ್ತಾಗಬೇಕು. ಆದರೆ ಇಲ್ಲಿ ನೀವು ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯಗಳನ್ನು ಹಂಚಿಕೊಳ್ಳುವಾಗ ಕೇವಲ ಪ್ರತಿಭಟನಾಕಾರರು ರಾಷ್ಟ್ರ ವಿರೋಧಿಗಳು, ಮೋದಿ ವಿರೋಧಿಗಳು, ಇವರು ಪ್ರತಿಭಟನೆ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತ ಕೂಗಾಡೋರೆಲ್ಲ ಶೇರ್ ಮಾಡ್ಕೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ, ಸಾಕ್ಷಿಯಿಂದ ವರ್ತಿಸಬೇಕು. ಇಲ್ಲ ಅಂತಂದರೆ ಯಾರೇ ದೊಡ್ಡವರಿರಲಿ, ನೀವು ಎಂತಹ ಮನುಷ್ಯ ಇದ್ರೂ ನಿಧಾನವಾಗಿ ನಿಮ್ಮ ಬಗ್ಗೆ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ನಾಲ್ಕನೇದು, ಮಕ್ಕಳು ನಿಮ್ಮ ಮಕ್ಕಳನ್ನೇ ಆಗಿದ್ದರೆ ನೀವು ಕಳಿಸ್ತಾ ಇದ್ರಾ? ಅಲ್ಲಿ ಹೋಗಿ ಇದ್ದವ್ರನ್ನ ಪುಸಲಾಯಿಸ್ತಾ ಇದ್ದೀರಾ? ಈ ಥರ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಖಂಡಿತ ನಾನಂತೂ ನನ್ನ ಮಗ ನಾನೇ ಹೋಗ್ತಾ ಇದ್ನೇನೋ, ಆದರೆ ನನಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಇಲ್ಲಿಂದ ಯಥೇಚ್ಛವಾಗಿ ಬೆಂಬಲವನ್ನು ಕೊಟ್ಟಿದ್ದೀನಿ. ಒಂದು ವೇಳೆ ನನ್ನ ಮಗ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀನಿ ಅಂತಂದರೆ ನಾನು ಹೆಮ್ಮೆಯಿಂದ ಕಳಿಸ್ತಾ ಇದ್ದೆ, ಖುಷಿಯಿಂದ ಕಳಿಸ್ತಾ ಇದ್ದೆ. ಯಾಕೆಂದರೆ ಯಾವತ್ತು ಸತ್ಯದ ಬಗ್ಗೆ, ಸತ್ಯದ ಧ್ವನಿಯನ್ನು ಎತ್ತುತ್ತಾರಲ್ಲ, ಅವರನ್ನು ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಕೂಡ ಅದನ್ನು ಬೆಂಬಲಿಸ್ತೀನಿ. ನಮ್ಮ ಮನೆಯಲ್ಲಿ ಯಾರೇ ಇರಲಿ, ಸತ್ಯದ ಜೊತೆ ನಿಂತಾಗ ನಾನು ಅವ್ರ ಜೊತೆ ಇದ್ದೀನಿ. ಹಾಗಾಗಿ ನನಗೆ ಯಾವುದೇ ರೀತಿಯ ಮುಜುಗರ ಆಗಲಿ, ಹಿಂಜರಿಕೆ ಆಗಲಿ ಇಲ್ಲ. ಅದನ್ನು ನಿರ್ಭಿಡೆಯಿಂದ ಹೇಳ್ತೀನಿ. ನಿಮ್ಮ ಮಕ್ಕಳನ್ನೇ ಆದರೆ ಪುಸಲಾಯಿಸ್ತಾ ಇದ್ದೀರಾ? ಖಂಡಿತವಾಗ್ಲೂ ಪುಸಲಾಯಿಸೋದೇನು, ಇವತ್ತಿನ ಮಕ್ಕಳಿಗೆ ಪುಸಲಾಯಿಸೋ ಅವಶ್ಯಕತೆನೇ ಇಲ್ಲ. ಅವರು ಮಾಡ್ತೀನಿ, ಎಸ್ ಐ ವಿಲ್ ಗೋ ಫಾರ್ ದ ಪ್ರೊಟೆಸ್ಟ್ ಟು ಸ್ಟ್ಯಾಂಡ್ ವಿತ್ ದ ಟ್ರೂತ್ ಅಂತ ಅಂದರೆ ಡೆಫಿನೆಟ್ಲಿ ನನಗೆ ಖುಷಿ. ಅವರಿಗೆ ಅಲ್ಲಿ ಹೊಡೆತ ತಿಂದ್ರೂ ಬೇಜಾರಿಲ್ಲ, ಏನೇ ಆದ್ರೂ ಬೇಜಾರಿಲ್ಲ. ನಾನು ಹೆಮ್ಮೆಯಿಂದ ಇಂತಹ ಒಂದು ಮಗುವಿನ ತಾಯಿ ಅನ್ನುವ ಗರ್ವ ನನಗಿರುತ್ತೆ. ಮತ್ತು ನನಗೆ ಅಚ್ಚಲವಾದ ವಿಶ್ವಾಸ ಇದೆ, ಸತ್ಯದೊಂದಿಗೆ ಯಾವಾಗಲೂ ಭಗವಂತ ಅನ್ನಿ, ದೇವರನ್ನಿ, ಪ್ರಕೃತಿಯನ್ನಿ ಅದು ನಿಂತಿರುತ್ತೆ. ಸೊ ಈ ಸತ್ಯ ಇವತ್ತು ಗೆದ್ದ ಸಂದರ್ಭದಲ್ಲಿ ಈ ರೀತಿಯ ಸುಮಾರು ಪ್ರಶ್ನೆಗಳು ನನ್ನೊಳಗೆ ಮೂಡಿದವು. ಕ್ರಿಯೆಗೆ ಪ್ರತಿಕ್ರಿಯೆಗಳು ಬರ್ತವೆ. ಅಂತಹದೊಂದು ಪ್ರತಿಕ್ರಿಯೆಯನ್ನು ನಾನಿವತ್ತು ದಾಖಲಿಸಿದ್ದೀನಿ. ಇದು ನಿಮ್ಗೇನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿಲ್ಲ ಅಂದರೆ ಯಾಕಾಗಿಲ್ಲ? ಖಂಡಿತ ನಿಮ್ಗೆ ಇಷ್ಟ ಆಗಲ್ಲ. ಯಾರಿಗೆ? ಮೋದಿಯವರನ್ನು ಬೆಂಬಲಿಸುವವರಿಗೆ.
ಅಥವಾ ಶುದ್ಧ ಬಲಪಂಥೀಯರಾಗಿ ಹಳೇ ಸಂಪ್ರದಾಯಸ್ಥರಾಗಿದ್ದು ರಾಹುಲ್ ಗಾಂಧಿ ಅಥವಾ ಎಡಪಕ್ಷಗಳನ್ನು ಕಂಡು ಉರಿದುಕೊಳ್ಳುವವರಿಗೆ ಈ ವಿಡಿಯೋ ಆಗೋದಿಲ್ಲ. ನನಗೇನು ಬೇಜಾರಿಲ್ಲ. ಯಾರಿಗಾಗುತ್ತೆ? ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಪ್ರೋತ್ಸಾಹಿಸ್ತೀರಾ. ಆದರೆ ನಾನು ಇವೆರಡರ ಮಧ್ಯೆ ನಿಂತ್ಕೊಂಡು ಒಬ್ಬ ಸಾಮಾನ್ಯ ನಾಗರಿಕಳಾಗಿ, ಸಾಮಾನ್ಯ ಪ್ರಜ್ಞೆಯಾಗಿ ನನ್ನ ಅಭಿಪ್ರಾಯವನ್ನು ದಾಖಲಿಸಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.